ಚಾನಲ್. ಸೊ ಇವತ್ತು ಬ್ಲಾಗ್ನ ಕಾಲೇಜಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾವಿವಾಗ ಬಂದು ಕಾಲೇಜ್ ಆ್ಯಕ್ಟಿವಿಟಿ ಸೆಂಟರಲ್ಲಿದ್ದೀವಿ. ಬಿಕಾಸ್ ಇವತ್ತು ಫ್ಲ್ಯಾಶ್ ಮಾಕ್ ಪ್ರಾಕ್ಟೀಸ್ ಇದೆ. ಬಿಕಾಸ್ ನಮ್ಮ ಕಾಲೇಜಲ್ಲಿ ಝೈರೋಸ್ ಅಂತ ಒಂದು ಇಂಟರ್ ಕಾಲೇಜ್ ಫೆಸ್ಟ್ ನಡೆಯುತ್ತೆ. ಸೊ ಇವತ್ತು ಡೇ ಹೇಗಿರುತ್ತೆ ಕಾಲೇಜಲ್ಲಿ ಅಂತ ತಿಳಿಸ್ತೀನಿ. 6 hours later. ಐ ಆಮ್ ಚೆಕಿಂಗ್ ಇನ್ ಟು ದಿಸ್ ಬ್ಲಾಗ್ ಆಫ್ಟರ್ ಮೆನಿ ಅವರ್ಸ್ ಬಿಕಾಸ್ ನಿನ್ನೆ ಕಾಲೇಜಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬಟ್ ಏನೇನೋ ಪ್ಲ್ಯಾನ್ಸ್ ಎಲ್ಲ ಏನೇನೋ ಉಲ್ಟಾಗಿ ಆಲ್ ಆಫ್ ಎ ಸಡನ್ ನೆನ್ನೆ ಊರಿಗೆ ಬರೋ ಥರ ಆಯಿತು. ಬಿಕಾಸ್ ನೆನ್ನೆ ನಮ್ಮ ಮನೆ ದೇವರು ಮದನಾಟಮ್ಮಂದು ಊರಬ್ಬದ ಜಾತ್ರೆ ಇತ್ತು. ಸೊ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟನೇ ಇರಲಿಲ್ಲ. ಸೊ ಹೊರಟಿ ಬೇಗ ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟ್ ನಾನು ಮನೆಗೆ ಹೋಗಿಲ್ಲ, ಹಂಗೆ ಡೈರೆಕ್ಟ್ ಊರಿಗೆ ಬಂದೆ. ಆ್ಯಂಡ್ ನೆನ್ನೆ ನಾವು ಅಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ ಇಟ್ ವಾಸ್ ಆಲ್ಮೋಸ್ಟ್ ರಾತ್ರಿ 10 ಗಂಟೆ ಆಗಿತ್ತು. ಸೊ ರಾತ್ರಿ ಎಲ್ಲ ಅಲ್ಲೇ ಇದ್ದು ಫುಲ್ ಜಾತ್ರೆ ಮೆರವಣಿಗೆ ಕೊಂಡನೂ ನೋಡಿಕೊಂಡು ಬೆಳಿಗ್ಗೆ ಒಂದು 6:30 6:45 ಹೊರಟು ಮತ್ತು ವಾಪಸ್ ನಮ್ಮ ಅಜ್ಜಿ ಊರಿಗೆ ಬಂದಿದ್ದೀವಿ. ಸೊ ಅದಕ್ಕೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬಟ್ ಏನಂತಾರೆ ಬಿಟ್ಸ್ ಆ್ಯಂಡ್ ಪೀಸಸ್ ಥರ ಅಲ್ಲಿ ಜಾತ್ರೆದೆಲ್ಲ ರಾತ್ರಿ ಎಲ್ಲ ಹೇಗಿತ್ತು ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ಹೋಗಿ ನೋಡ್ಕೊಂಬನ್ನಿ ಹೇಗಿತ್ತು ಅಂತ. ಸೊ ಗೈಸ್, ಇನ್ನೇನು ಮದನಟಿನ ಎಂಟರ್ ಆಗ್ತಿದ್ವಿ ಅನ್ನುವಾಗ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬಿಕಾಸ್ ಅಲ್ಲಿ ಫುಲ್ ಸೌಂಡು ಟಮಟೆ ಎಲ್ಲ ಇದ್ದಿದ್ದರಿಂದ ನಾನು ಹೇಳಿರೋದು ಯಾವುದೂ ಕೂಡ ರೆಕಾರ್ಡ್ ಆಗಿಲ್ಲ. ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಅಲ್ಲಿ ಕೊಂಡಕ್ಕೆ ಸೌದೆ ಎಲ್ಲ ರೆಡಿ ಮಾಡಿದ್ರು. ನಾವು ಒಂದು 2 ಕಡ್ಡಿ ತೆಗೆದು ಕೊಂಡದ ಸೌದೆಗೆ ಹಾಕಿ ಸ್ವಲ್ಪ ಮುಂದೆ ನೋಡಿದ್ರೆ ಫುಲ್ ಆರ್ಕೆಸ್ಟ್ರಾ ಎಲ್ಲ ಅರೇಂಜ್ ಮಾಡಿದ್ರು. ಫುಲ್ ಜನ ಸೇರಿಬಿಟ್ಟಿದ್ರು ಬಿಕಾಸ್ ಡ್ಯಾನ್ಸು, ಸಾಂಗು, ಕೋಲಾಟ ಎಲ್ಲನೂ ಕೂಡ ಇತ್ತು. ಅದನ್ನು ನೋಡಿಕೊಂಡು ನೆಕ್ಸ್ಟ್ ಊಟ ಟೈಮ್ ಆಗಿದ್ರಿಂದ ಪ್ರಸಾದ ತಿನ್ನೋದಕ್ಕೆ ಹೋದ್ವಿ. ಪ್ರಸಾದ ತಿನ್ಕೊಂಡು ನೆಕ್ಸ್ಟು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋದ್ವಿ. ಬಿಕಾಸ್ ನೆಕ್ಸ್ಟ್ ಡೇಗೆ ಫುಲ್ ಜನ ಕ್ರೌಡ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಬಿಕಾಸ್ ಕೊಂಡ ಇದ್ದಿದ್ದು ನೆಕ್ಸ್ಟ್ ಡೇಗೆ. ಸೊ ಇವತ್ತೇ ಹೋಗೋಣ ಅಂತ ದೇವಸ್ಥಾನದ ಹತ್ರ ಹೋಗಿ ನೋಡಿದ್ರೆ ಕಣ್ಣಿಗಂತೂ ಲಿಟ್ರಲಿ ಹಬ್ಬ ಅಂತಲೇ ಹೇಳ್ಬೋದು. ಬಿಕಾಸ್ ಫುಲ್ ತರಕಾರಿ ಮತ್ತು ಹಣ್ಣಿನಿಂದನೇ ಇಡೀ ದೇವಸ್ಥಾನನೇ ಕವರ್ ಮಾಡಿಬಿಟ್ಟಿದ್ರು. ಅಲ್ಲೆಲ್ಲೂ ವಾಲೇ ಕಾಣಿಸ್ತಿಲ್ಲ ದೇವಸ್ಥಾನದ ಒಳಗಡೆ. ಡೆಕೋರೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಆ್ಯಂಡ್ ನಮ್ಮ ಮದನಾಟಮ್ಮನ ಅಲಂಕಾರಕ್ಕೆ ಬಂದರೆ ಇನ್ನೊಂದು ಮಾತೇ ಇಲ್ಲ. ಬಿಕಾಸ್ ಯಾವುದೇ ಹಬ್ಬ ಬರಲಿ, ಮದನಟೆ ಜಾತ್ರೆ ಆಗಲಿ, ಅಲಂಕಾರದಲ್ಲಿ ಮದನಟಮ್ಮನ ನೋಡೋದೇ ಒಂಥರ ಚಂದ. ಅಲಂಕಾರ ಇರಲಿ ಇಲ್ಲದೆ ಹೋಗಲಿ, ನಮ್ಮ ಮದನಟಮ್ಮನ ಕಳೆ ಮಾತ್ರ ಯಾವತ್ತಿಗೂ ಕಮ್ಮಿ ಆಗಿಲ್ಲ. ಸೊ ಹೋಗಿ ನೀವು ನೋಡ್ಕೊಂಡು ಬನ್ನಿ ದೇವಸ್ಥಾನದ ಒಳಗಡೆ ಎಲ್ಲ ಡೆಕೋರೇಷನ್ ಹೇಗಿತ್ತು ಅಂತ. ನಾವು ದೇವಸ್ಥಾನದಿಂದ ಹೊರಗಡೆ ಬರೋಷ್ಟೊತ್ತಿಗೆ ಆಲ್ರೆಡಿ ಕೊಂಡದ ಸೌದೆಗೆ ಬೆಂಕಿ ಹಚ್ಚಿದ್ರು. ನೆಕ್ಸ್ಟ್ ನಾವು ಇನ್ನು ಮಿಕ್ಕಿದ ದೇವ್ರುಗಳೇನಿದೆ ಅದಕ್ಕೆಲ್ಲ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಆ್ಯಂಡ್ ಲೇಟ್ ನೈಟ್ ಏನು ಮೆರವಣಿಗೆ ಮಾಡಬೇಕಿತ್ತು ಆ ದೇವ್ರ ಪೂಜೆಗೂ ಕೂಡ ಅಲ್ಲೇ ಅಲಂಕಾರ ಮಾಡ್ತಿದ್ರು. ಅದನ್ನು ಎಲ್ಲ ನೋಡಿ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಹೋದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ನೆಕ್ಸ್ಟ್ ಅಲ್ಲಿಗೆ ಹೋದ್ಮೇಲೆ ನಾವು ಒಂದು ನಿಮಿಷನೂ ಕೂಡ ಕಣ್ಣೇ ಮುಚ್ಚಲಿಲ್ಲ. ಮಾತಾಡ್ಕೊಂಡು ಹೇಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಅಷ್ಟೊತ್ತಿಗೆ ಮದನಟಮ್ಮ ನಮ್ಮ ಮನೆ ಹತ್ರ ಬಂದೇ ಬಿಟ್ಟರು. ಮೇಯ್ನ್ಲಿ ಮದನಟೇಲಿ ಯಾವ ಥರ ಅಂತಂದರೆ ಅಲ್ಲಿ ಪ್ರತಿಯೊಂದು ಮನೆ ಬಾಗಿಲಿಗೂ ಮದನಟಮ್ಮ ಹೋಗಿ ಆ ಮನೆಯವ್ರು ಈಡ್ಗೈ ಒಡೆದ ಮೇಲೇ ಆ ಮನೆದು ಆರತಿ ಅಥವಾ ಮಡೆ ಅನ್ನ ಏನಿರುತ್ತೆ ಅದು ಹೊರಗಡೆ ಬರಬೇಕು. ಹೀಗೆ ಮದನಟಮ್ಮ ಊರಿನಲ್ಲಿರೋ ಪ್ರತಿಯೊಂದು ಮನೆ ಬಾಗಿಲಿಗೂ ಹೋಗಿ ಅವ್ರನ್ನ ಕರ್ಕೊಂಡು ಬರುತ್ತೆ. ಆ್ಯಂಡ್ ಇಲ್ಲಿ ಎಷ್ಟು ಸಿಸ್ಟಮ್ಯಾಟಿಕ್ ಆ್ಯಂಡ್ ವೆಲ್ ಮೇಂಟೈನ್ಡ್ ಅಂತಲೇ ಹೇಳ್ಬೋದು. ನಾನು ತುಂಬ ಬೇರೆ ಊರುಗಳಲ್ಲಿ ನೋಡಿದ್ದೀನಿ, ತುಂಬ ತಳ್ಳೋದು, ನೂಕಾಡೋದು, ಆರತಿ ಎತ್ಕೊಂಡು ಹೋಗ್ತಿರೋರ್ನ ಆ ಥರ ಎಲ್ಲ ಆಗುತ್ತೆ. ಬಟ್ ಇಲ್ಲಿ ಎಷ್ಟು ಕ್ಲೀನಾಗಿ ಒಂದೇ ಸಿಂಗಲ್ ಲೈನಲ್ಲಿ ಅವ್ರ ಮನೆ ಬಾಗಿಲಿಂದ ದೇವಸ್ಥಾನದವರೆಗೂ ಕರ್ಕೊಂಡು ಹೋಗ್ತಾರೆ. ಒಂಥರ ಫುಲ್ ಸೇಫ್ಟಿಯಾಗಿ ಕರ್ಕೊಂಡು ಹೋದ್ರು ಅಂತಲೇ ಹೇಳ್ಬೋದು. ಬಿಕಾಸ್ ಆ ಊರಿನ ಹುಡುಗರೇ ನಿಂತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಅವ್ರು ತುಂಬ ಮಡಿಯಿಂದ ಮಾಡಿರ್ತಾರೆ ಅಂತ ಬೇರೆಯವ್ರು ಟಚ್ ಕೂಡ ಆಗದಿರಂಗೆ, ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗದಿರೋ ಥರ ಸೇಫಾಗಿ ದೇವಸ್ಥಾನದವರೆಗೂ ಕರ್ಕೊಂಡು ಹೋಗ್ತಾರೆ. ಸೊ ಹೋಗಿ ನೋಡ್ಕೊಂಡು ಬನ್ನಿ ಇದು ಯಾವ ಥರ ಇತ್ತು ಅಂತ. ಸೊ ನೋಡ್ಕೊಂಡು ಬಂದ್ರಿ ಅಲ್ವಾ ದೇವ್ರ ಮೆರವಣಿಗೆ, ಗೊಂಬೆಗಳು, ಡೊಳ್ಳು ಕುಣಿತ ಎಲ್ಲ ಯಾವ ಥರ ಇತ್ತು ಅಂತ. ಇದೆಲ್ಲ ಆಗೋಷ್ಟೊತ್ತಿಗೆ ಕೊಂಡದ ಸೌದೆ ಕೂಡ ಹುರಿದು ಕೆಂಡ ಆಗಿತ್ತು. ಆ್ಯಂಡ್ ನಾವು ದ ಮೇನ್ ಪಾರ್ಟ್, ಬೆಳಗಿನ ಜಾವ 4 ಗಂಟೆ 5 ಗಂಟೆ ಆದರೂ ಕೂಡ ಮದನಟಮ್ಮ ಕೊಂಡ ಹಾದ್ಕೊಂಡು ಬರೋದನ್ನು ನೋಡೋದಕ್ಕೆ ಎಷ್ಟು ಜನ ಸೇರಿದ್ರು ಅಂತ ಅಂದರೆ ಲಿಟ್ರಲಿ ಅಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇರಲಿಲ್ಲ. ನೀವೇ ನೋಡ್ತಾ ಇರ್ಬೋದು ಕ್ರೌಡ್ ಯಾವ ಲೆವೆಲಿಗಿದೆ ಅಂತ. ಇದೊಂದು ಮೂಮೆಂಟ್ಗೋಸ್ಕರ ಇಡೀ ವರ್ಷ ಕಾದಿರ್ತಾರೆ. ಸೊ ಈಗ ನೀವು ಹೋಗಿ ನೋಡ್ಕೊಂಡು ಬನ್ನಿ ಕೊಂಡ ಯಾವ ಥರ ಆಯಿತು ಅಂತ.
The next day. ಇವಾಗ ನಾವು ನಮ್ಮೂರ ದೇವರು ಪಟ್ಟದಮ್ಮನಿಗೆ ಹೋಗ್ತಾ ಇದ್ದೀವಿ. ಎನಿವೇಸ್ ಈ ವರ್ಷ ನಮ್ಮೂರ ಹಬ್ಬ ಕ್ಯಾನ್ಸಲ್ ಆಗಿದೆ. ಸೊ ನೆನ್ನೆ ಮದನಟ್ಟಮ್ಮಂದೆಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ದಾಗಿದ್ದರಿಂದ ಇವತ್ತು ಕೊಪ್ಪದಲ್ಲಿ ಪಟ್ಟದಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ನೋಡ್ತಾ ಇರೋದು ನೋಡಿ, ಹೆಂಗೆ ನೋಡ್ತಾನೆ ಇಲ್ಲ. ಸೊ ಇಲ್ಲಿ ನಾವು 3 ಜನ ಆ್ಯಂಡ್ ಇವನೊಬ್ಬ ತೀಟೆ ಸುಬ್ಬ ಅಳ್ತಾ ಇದ್ದಾನೆ. ಏಯ್ ಕುಶಾಂಕ್ ಅಲ್ಲಿ ಅಕ್ಕ ಕರೀತಾಳೆ. ಸಖತ್ ಬಿಸಿಲು ಅಂದರೆ ಬಿಸಿಲು, ಹೆವಿ ಬಿಸಿಲು ಗೈಸ್. ಬಿಸಿಲುನಪ್ಪ ಬಿಸಿಲು. ಇವನು ಬಂದು ಬುಸಿಯಾ ಅಂತ. ನಮ್ಮ ಮನೇಲಿ ಫಸ್ಟು ಚಂದು ಚಿಕ್ಕವನಿದ್ದಾಗ ಅವನಿಗೆ ಬುಸಿಯಾ ಅಂತಿದ್ವಿ, ನಾಯಿ. ನೆಕ್ಸ್ಟ್ ಇವಾಗ ಇವನು ನಮ್ಮ ಮನೆ ಬುಸಿಯಾ. ಯಾಕೆ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಸೊ ನಮ್ಮಮ್ಮ ಅಲ್ಲೆಲ್ಲ ಪೂಜೆಗೆ ಸಾಮಾನೆಲ್ಲ ತೊಗೊತಿದ್ದಾರೆ. ಆ್ಯಂಡ್ ಇದೇ ನಮ್ಮೂರ ದೇವಸ್ಥಾನ, ಪಟ್ಟದಮ್ಮನ ದೇವಸ್ಥಾನ. ಆ್ಯಂಡ್ ಹಿಯರ್ ಈಸ್ ದ ಒನ್. ಇಲ್ಲಿನೊಬ್ಬ. ಸೊ ಫೈನಲ್ ಇವಾಗ ದೇವಸ್ಥಾನಕ್ಕೆಲ್ಲ ಬಂದಿದ್ದಾಯಿತು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ದೇವಸ್ಥಾನನೇ ಓಪನ್ ಇಲ್ಲ ಗೈಸ್. ಏನಕ್ಕೆ ಅಂತಲೇ ಗೊತ್ತಿಲ್ಲ. ನಾವು ಅಂದ್ಕೊಂಡ್ವಿ 12ವರೆಗೆ ಓಪನ್ ಇರುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ದೇವಸ್ಥಾನನೇ ಓಪನ್ ಇಲ್ಲ. ಸೊ ಇಲ್ಲೇ ಸುಮ್ಮನೆ ಹೊರಗಡೆನೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ನಮ್ಮಮ್ಮ ಇವಾಗ ಹೂವು ಏನೋ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ. ನಾವೇನು ಹೇಗೆ ಚಾಕ್ಲೇಟ್ ಕೊಡ್ಕೊಂಡು ಸುಮ್ಮನೆ ಕೂತಿದ್ವಿ. ಖುಷ್ವೇಕ್ ಕನ್ಸ್ಕೊಳ್ತಿದ್ಯಾ ಬುಸಿಯಾ? ಪಾಪ ಅವನು ಬೆಳಗ್ಗೆಯಿಂದ ಮಲಗ್ಸೇ ಇಲ್ಲ. ಅವನಿಗೆ ತುಂಬ ನಿದ್ದೆ ಬಂದ್ಬಿಟ್ಟಿದೆ ಅನ್ಸುತ್ತೆ. ನಿದ್ದೆ ಬರ್ತಾಯ್ತಾ? ಅವನು ಅತ್ತೆ 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 ಯಾಕೆ ನಿಮ್ಗೆ ಅತ್ತೆ ಯಾಕೆ? ಚಾಕಿ ತಿಂತ ಇದೆಯಲ್ಲ, ಅತ್ತೆ ಬರ್ತೈತೆ ನೋಡಲಿ. ಏನಪ್ಪ ಅತ್ತೆ ಬತ್ತು ಅಂತ. ಸೊ ದಟ್ಸ್ ಇಟ್ ಗೈಸ್. ಅನ್ಫಾರ್ಚುನೇಟ್ಲಿ ದೇವಸ್ಥಾನ ಓಪನ್ ಇಲ್ಲ ಅಷ್ಟೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಗೈಸ್ ಒಬ್ಬ ಫ್ಲ್ಯಾಟ್ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಷ್ಟೊತ್ತಿಗೆ ಮಲ್ಕೊಬಿಟ್ಟ. ಇನ್ನೊಬ್ಬ ಅಲ್ಲಿ ಹೋಗ್ತಾವನೇ ಅವಳ ಜೊತೆ ಕತೆ ಏನೇನೋ ಹೊಡ್ಕೊಂಡು. ದಟ್ಸ್ ಇಟ್ ಗೈಸ್. ಹೆಂಗೆ ಆಡ್ತಾನೆ ನೋಡಿ ಗೈಸ್. ಏನಾಯ್ತಲ್ಲಿ? ಏನಾಯ್ತಲ್ಲಿ? ಬಾಟ್ಲು ಸುಮ್ಮನೆ ಎದಳ ಮೇಲೆ ಬಿತ್ಕೋ, ಓದಾಡ್ಬೇಡ. ಖುಷ್ವೇಕ್ ಬಟ್ಲು ಬಾಟ್ಲಾ ಏನೋ ಆಯ್ತು. ಎದಳು ಇಲ್ಲಿ ನೋಡು, ಇಲ್ಲಿ ತಿರ್ಗೋ. ಕತ್ತತ್ತ ಖುಷ್ವೇಕ್ ಹಾಯ್ ಮಾಡು. ಹಾಯ್ ಪಾಪನಾ? ಪಾಪ ಯಾರು? ಖುಷ್ವೇಕ್ ಬೈಲಿ. ಇವನ ಅವತಾರ ನೋಡಿ ಗೈಸ್. ತುಳಸಿ ಗಿಡದಲ್ಲಿರೋ ಅರ್ಶಿನ ಕುಂಕುಮ ಎಲ್ಲ ಇವನ ಹಣೆಯಲ್ಲೇ ಇದೆ. ಕುಶಾಂಕ್ ತಿರುಗೋ. ಗೈಸ್ ಇವನು ಆಲ್ರೆಡಿ ಹುಡುಗಿ ಕಾಳಾಗ್ತಿದ್ದಾನೆ. ಚೆನ್ನಾಗವಳೆ ಹುಡುಗಿ, ಬೆಳಕವಳೆ ಅಂತ ನೋಡಿ ಗೈಸ್. ಬಿಡ್ತಾನೆ ಇಲ್ಲ ಅವಳನ್ನ. ಅಲ್ಲೋಡು, ಏ ಬಿಡ ಪಾಪು, ಅದು ಅಲ್ಲಿ ಬಿಡ. ಕುಶಾಂಕ್ ತು ಖುಷ್ವೆ. ಏ ಪಾಪು ಅಳ್ತೈತೆ ಬಿಡು. ಅಣ್ಣ ಅಂದ್ಬಿಟ್ಲಲ್ಲೋ. ಐ ಖುಷು ಅಣ್ಣ ಅಂದ್ಬಿಟ್ಲು ಪಾಪ. ನಿನ್ನ ನಗ್ತಾ ಇದೆಯಲ್ಲ. ಅಣ್ಣ ಅಂದಿಲ್ಲ ಅವಳು.
ಇವ್ನು ಉಟ್ ನೋಡಿ ಗೈಸ್, ಅಲ್ಲಿ ಇದು ಮುಖನ ತುಳಸಿ ಪಾಠ ಗೊತ್ತಾಗ್ತಾ ಇಲ್ಲ. ತುಳಸಿ ಗಿಡದಲ್ಲಿರೋ ಅರ್ಶಿನ ಕುಂಕುಮ ಎಲ್ಲ ಅವ್ನ ಮುಖದಲ್ಲೇ ಇದೆ. ಇವಾಗ ಅದನ್ನ ನೋಡಿ ಇವನು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ತಿದ್ದಾನೆ ರೆಡಿಯಾಗಿ ಸ್ಕೆಚ್ ಹಾಕೊಂಡು. ಎಲ್ಲ ಅಪ್ಪ ಬಾಯ್ ಮಾನ್ವಿ, ಬಾಯ್ ಮಾಡ್ಬಿಡು. ಹೋಪ್ ಯು ಗೈಸ್ ಎಂಜಾಯ್ಡ್ ವಾಚಿಂಗ್ ದಿಸ್ ವ್ಲಾಗ್. ಐ ನೋ ಈ ವ್ಲಾಗಲ್ಲಿ ಬೇರೆ ಏನಿರಲಿಲ್ಲ, ನಮ್ಮ ಮನೆದೇವ್ರ ಊರಬ್ಬದ ಜಾತ್ರೆದು ಅಷ್ಟೇ ಇತ್ತು. ಆ್ಯಂಡ್ ಅಲ್ಲಿ ನಾನೇನು ಜಾಸ್ತಿ ಮಾತಾಡೋಕ್ಕೂ ಆಗಲಿಲ್ಲ, ಬಿಕಾಸ್ ತುಂಬ ಅಂದರೆ ತುಂಬ ಡಿಸ್ಟರ್ಬೆನ್ಸ್. ಅಂದರೆ ಫುಲ್ ಮ್ಯೂಸಿಕ್ ಹಾಕ್ಬಿಟ್ಟಿದ್ರು, ಜೊತೆಗೆ ಫುಲ್ ಟಮಟೆ ನೈಟೆಲ್ಲ ಟಮಟೆ ಹೊಡಿತಾನೆ ಇದ್ರು, ಅದ್ರ ಜೊತೆಗೆ ಆರ್ಕೆಸ್ಟ್ರಾ ಬೇರೆ ಇತ್ತು. ಸೊ ನಾನು ಏನು ಮಾತಾಡಿದ್ರೂ ಕೇಳಿಸ್ತಿರ್ಲಿಲ್ಲ. ಆ್ಯಂಡ್ ರಶ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅಲ್ಲಿ ನಾನು ನಿಂತ್ಕೊಂಡು ಓಡಾಡೋದೇ ಕಷ್ಟ ಆಗಿತ್ತು, ಅದ್ರಲ್ಲಿ ಬ್ಲಾಗ್ ಮಾಡೋದೆಲ್ಲ ಇಂಪಾಸಿಬಲ್. ಅದರಲ್ಲೂ ನನ್ನ ಕೈಲಾದಷ್ಟು ನಾನು ಟ್ರೈ ಮಾಡಿದ್ದೀನಿ. ಆ್ಯಂಡ್ ಗೊತ್ತಿರುತ್ತೆ ಆಲ್ಮೋಸ್ಟ್ ಯಾರ್ಯಾರು ಮಂಡ್ಯ ಅಥವಾ ನಾಗಮಂಗಲ ಸೈಡ್ ಇರೋರಿಗೆಲ್ಲ ಮದನಟ್ಟಿ ಜಾತ್ರೆ ಅಂದರೆ ಆಬ್ವಿಯಸ್ಲಿ ಗೊತ್ತಿರುತ್ತೆ, ಬಿಕಾಸ್ ಅದು ಅಷ್ಟು ಫೇಮಸ್ ಆ್ಯಂಡ್ ಅಷ್ಟು ಜೋರಾಗಿ ಮಾಡ್ತಾರೆ ಈ ಸೈಡು. ಸೊ ಗೈಸ್, ಇದೇ ವ್ಲಾಗಲ್ಲಿ ನಾನು ನನ್ನ ಫ್ರೆಂಡ್ ಲಿಖಿತ ಅವ್ರ ಮನೆಗೆ ಕರ್ಗಕ್ಕೆ ಹೋಗಿದ್ದು ವೀಡಿಯೋಸ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ನೋಡಿ ಗೈಸ್, ಇದೆಲ್ಲ ಲಿಖಿತಾನೆ ಅಂತ ಡೆಕೋರೇಷನ್ ಮಾಡಿರೋದು. And here you have the very beautiful Sahana and gorgeous Sanjana and Pujita. ಇವರಿಬ್ರು ಲಿಖಿತ ಫ್ರೆಂಡ್ಸ್ ಗೈಸ್. ಫಸ್ಟ್ ಟೈಮ್ ಮೀಟ್ ಆಗಿರೋದು, ಬಟ್ ಆ ಥರ ಅನ್ಸೋದಿಲ್ಲ. ನನ್ನ ಮುಖ ಆಮೇಲೆ ತೋರಿಸ್ತೀನಿ ಗೈಸ್. ಸ್ವಲ್ಪ ಜೋರಾಗಿ ಹೇಳು. ಹೌದು, ಗೈಸ್ ಇದು ಬಂದು ಲಿಖಿತ ತಂಗಿ. ಇವತ್ತಾನೆ ಜಸ್ಟ್ ಏನೋ ಒಂದು ಹೇಳಿದ್ರು. ಏನ್ ಹೇಳಿದೆ ಕಾರುಣ್ಯ? ನೀನು ಯಾವಾಗ್ಲೂ ಸಹನ ಅಕ್ಕ ನೋಡಿ ಗೈಸ್, ಅಷ್ಟು ದೊಡ್ಡ ಕಾಲು ಸಹನಂದು. ಪಾಪ ಅಷ್ಟು ಚಿಕ್ಕ ಹುಡುಗಿ. ಎಷ್ಟನೇ ಕ್ಲಾಸ್ ನೀನು? ಅಮ್ಮ, ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗಿಗೆ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆದ ನಮ್ಮ MK ಸಹನ ಗೌಡ ಅವರ. ಆಗಲ್ಲ, ಸುಮ್ಮನೆ ಪಾಪು ಜೋಕ್ ಮಾಡ್ತಿದ್ದೆ, ಅದನ್ನ ರಚನಾ ಸೀರಿಯಸ್ ಆಗಿ ತಗೋತಿದ್ದಾರೆ. ಇಲ್ಲ 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 ಇಲ್ಲ, ಪಾಪು ಜೋಕ್ ಮಾಡ್ತಿಲ್ಲ. ಪಾಪು ಜೋಕ್ ಮಾಡ್ದ ರಚನಾ A few moments later. Darling, darling, come, come, darling, we go jolly ride. ಈ ನನ್ನ ಮಕ್ಕಳು ಒಂದೊಂದಲ್ಲ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ನೋಡಿ ಗೈಸ್, ಲಿಖಿತ ಎಷ್ಟು ಸಿನ್ಸಿಯರ್ ಆಗಿ ಬೇಡ್ಕೊತಿದ್ದಾಳೆ. ಆ್ಯಂಡ್ ನಾವಿವಾಗ ಅವರ ಮನೆ ದೇವರು ಅದು ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಗೈಸ್, ಇವಾಗ ಸಹನ ಹೇಳಿದ್ವಿ, ಬಿಸಿ ಇದ್ದಾಳೆ ನಮ್ಮ ಜೊತೆ ಎಲ್ಲ. ಚೆನ್ನಾಗಿ ಬರ್ತಿದೆ ಅಷ್ಟೇ ಗೈಸ್. ಸೊ ಗೈಸ್, ಇವಾಗ ದೇವಸ್ಥಾನದಿಂದ ಬಂದ್ಮೇಲೆ ಕೊತ್ತಂಬರಿ ಬಿಡಿಸ್ತಾ ಇದೀವಿ. ಬಿಕಾಸ್ ಇವಾಗ ಲಿಖಿತ ನಮ್ಗೆಲ್ಲರಿಗೂ ಕುಕ್ ಮಾಡಿಕೊಡ್ತಾಳೆ ಅಷ್ಟೇ. ಇವರೆಲ್ಲ ಬಿಡಿಸ್ತಿದ್ದಾರೆ. ರಚನಾ ಮಾತ್ರ ಖಾಲಿ ಕುಟ್ಕೊಳ್ಳೋದು. ಇಲ್ಲ, ನಾನು ಎಡಿಟ್ ಮಾಡಿದ್ರೆ ಎಡಿಟರ್ ಇದೆ. ಇಲ್ಲಿ ನೋಡಿ, ಕವರಲ್ಲಿರೋ ಈ ಕವರಲ್ಲಿರೋ ಮೆಣಸಿನ್ಕಾಯಿ ನಾನೇ ಬಿಡಿಸಿದ್ದು ಗೈಸ್. ಇದ್ಯಾವ್ದೋ ಏನು ಮಾಡಿಲ್ಲ ರಚನಾ, ಏನು ಮಾಡಿಲ್ಲ. ಯಾವ್ದೋ 4 ಕೊತ್ತಂಬರಿನ 40 ಜನ ಕೈ ಹಾಕೊಂಡು ಬಿಡಿಸ್ತಿದೀನಿ ಅಂತ ಬಿಲ್ಡಪ್ ತಗೊಂತಿದ್ದಾರೆ. ಅವಕ್ಕನ ಹೆಸರು ಹೇಳಿದ್ರೆ ನಿಂಗೇನೋ ಕೊಡ್ತೀವಿ. ಏನು ಹೆಸರು ಹೇಳಿದ್ವಿ? ಫಸ್ಟ್ ಲೆಟರ್ ಏನು? ಎಸ್ ಸಂಜನಾ. ಸೌಮ್ಯ. ಇವ್ರ ಜೊತೆ ದಂಶಾಚಾಡು ರಚನಾ ಅದೇ ಮಾಡೋದು. ಓಕೆ ಗೈಸ್, ಬಾಯ್. ಲಿಖಿತಾ ಅಂದ್ರೆ ತಿರ್ಗಲ್ಲ ಕೊತ್ತಿಮರಿ. ಲಿಖಿತಾ ವಿಲ್ ಹಿಟ್ ಯು, ಐ ಥಿಂಕ್ ರಚನಾ.
ಇಬ್ರು ನೋಡಿ ಗೈಸ್ ಫ್ಯೂಚರ್ ಆಂಟೀಸ್ ಮಾಡೋದು ಎಷ್ಟೊತ್ತೆ ಗೈಸ್ ಇವಾಗ ಊಟ ಮಾಡ್ತಾ ಇದೀವಿ. ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ ಗೈಸ್ ಲಿಖಿತ ಡ್ಯಾನ್ಸ್ ನ ನೋಡಿ 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 ಡ್ಯಾನ್ಸರ್ ಇವಳು ನಮ್ಗೆ ಎಂಟರ್ಟೈನರ್ ಎಸ್ ನಮ್ ಎಂಟರ್ಟೈನ್ಮೆಂಟ್ ಹೆಂಗಿರುತ್ತೆ ನೋಡಿ. ನಾವಿಬ್ರನ್ನ ಮರ್ತು ನಾವಿಬ್ರನ್ನ ಈ ತರ ಬಿಟ್ಬಿಟ್ಟು ಇಬ್ರನ್ನೇ ಕೂರಿಸ್ಬಿಟ್ಟು ಅಲ್ಲಿ ಮಜಾ ಮಾಡ್ತಿದ್ದಾಳೆ ಅಷ್ಟೇ. ಹೇಳ್ಬೇಕು ಅನ್ಸ್ತು ಹೇಳುತ್ತೆ. The next morning. ಸೊ ಹಲೋ ಗೈಸ್, ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 5:30 ಆಗಿದೆ ಬೆಳಗ್ಗೆ. ಇನ್ನು ಬೆಳಗ್ಗೆ ಆಗಿಲ್ಲ. ಆ್ಯಂಡ್ ನಾವು ಕರ್ಗ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಕರ್ಗಗೋಸ್ಕರ. ಆ್ಯಂಡ್ ಲಿಖಿತಾ ಅಲ್ಲಿಂದ ಝೂಮ್ ಆಗ್ತಿದ್ದಾಳೆ, ನಾನು ಬಿಟ್ಟು ಬ್ಲಾಗ್ ಮಾಡ್ತಿದ್ದಾಳಲ್ಲ ಅಂತ. ಆ್ಯಂಡ್ ಅವಳು ನಮ್ಮಿಬ್ರನ್ನ ಬಿಟ್ಬಿಟ್ಟು ಅಲ್ಲಿ ನಿಂತಿದ್ದಾಳೆ ನೋಡಿ ಗೈಸ್. ಪಾಪ ಅವಳೇ ನಿಂತಿಲ್ಲ, ನಾವೇ ಸೈಡಿಗೆ ಬಂದ್ವಿ. ಬಿಕಾಸ್ ನನಗೆ ತಡ್ಕೊಳಕ್ಕೆ ಆಗದೆ ಇರೋಷ್ಟು ನಿದ್ದೆ ಬರ್ತಿದೆ, ಹೇಗೋ ಆಗೋಯ್ತು. ಅದಕ್ಕೆ ನನಗೋಸ್ಕರ ಸಹ ನಾನು ಸೈಡಿಗೆ ಬಂದಿದ್ದೆ. ನಂಗೆ ಅನಿಸ್ತಿದೆ ನನ್ನ ಲೈಫಲ್ಲೇ ನನಗೆ ಯಾವತ್ತೂ ಇಷ್ಟೊಂದು ನಿದ್ದೆ ಬಂದಿಲ್ಲ. ಲಿಟ್ರಲಿ ನಡ್ಕೊಂಡು ಬರ್ತಿದ್ರು ತೂಗುಡ್ಸೋಷ್ಟು ನಿದ್ದೆ ಬರ್ತೈತೆ, ಅಷ್ಟು ನಿದ್ದೆ ಬರ್ತಿದೆ ಗೈಸ್. ಕ್ರೌಡ್ ನೋಡ್ತೀರಾ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಯ್ತಿದ್ದಾರೆ. ನಾವು ಕಾಯ್ತಿದ್ದೀವಿ. ಆ್ಯಂಡ್ ನಾವು ಹೂವು ಎಲ್ಲ ತೊಗೊಂಡಿದ್ದೀವಿ ಗೈಸ್ ಅಷ್ಟೇ. ಸೊ ಗೈಸ್ ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ ಅಲ್ಲ, ದೇವಸ್ಥಾನದ ಒಳಗಡೆ ಅಷ್ಟೇ. ನಮ್ಮಿಬ್ರು ಫುಲ್ ನನಗೆ ಕೋಲ್ಡ್ ಆಗಿದೆ ಅಂತ ಮಾತ್ರ ಎಲ್ಲ ಅನ್ಕೊಂಡೆ ಗೈಸ್. ಎಷ್ಟು ನಿದ್ದೆ ಬರ್ತಿದೆ ಅಂದ್ರೆ. ದೇವಸ್ಥಾನ ತೋರಿಸ್ತೀವಿ ನನಗೆ ಸಖತ್ತಾಗಿದೆ, ಒಳಗೆ ಮಸ್ತಾಗಿದೆ. ಏನಂದ್ರೆ ಅಷ್ಟೇ ಗೈಸ್. ಇವಾಗ ಬೇಗ ದೇವಸ್ಥಾನ ಎಲ್ಲ ನೋಡ್ಕೊಂಡು ಹೋಗಿ ಮನೆ ಹೋಗಿ ಮಲ್ಕೊಂಡ್ಬಿಟ್ಟು 6 ಗಂಟೆ ಆಗಿದೆ. ನಿನ್ನೆ ಜಾಸ್ತಿ ಜಾಗ ಮಾಡಿಲ್ಲ, ಹುಷಾರಿಲ್ಲ. ಗೈಸ್ ಇವಾಗ ದರ್ಶನ ಎಲ್ಲ ಆಯ್ತು. ಹೆಂಗಿತ್ಲಿಕ್ಕಿತ್ತ ದರ್ಶನ? ಸಖತ್ತಾಗಿತ್ತು. ಅದ್ರ ಫ್ರೂಟ್ಸ್ ತಗೊಂಡು ಎಲ್ಲರೂ ಅಂಟ್ಕೊಂಡು ತಳ್ಳಾಕ್ಬಿಟ್ರು ಜನ. ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಗೈಸ್, ಇಷ್ಟು ವರ್ಷ ಹೆಂಗೇನಿದ್ರು ಫಸ್ಟ್ ಟೈಮ್ ನಾನು ಕರ್ಗ ನೋಡಕ್ ಬಂದಿರೋದು, ಈ ದೇವಸ್ಥಾನ ಬಂದಿರೋದು. ನನಗೆ ಇಲ್ಲಿ ದೇವಸ್ಥಾನ ಇರೋದೇ ಗೊತ್ತಿಲ್ಲ. ಇಷ್ಟ ಆಯಿತು. ಸೂಪರ್ ಡೆಕೋರೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಕರ್ಗ ಆಗಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ನಮ್ಮ ಕರೆಯಲ್ಲಿ ಇನ್ನೂ ಒಂದು ವಾರ ಇರುತ್ತೆ. ನಾನು ಬ್ಲಾಗ್ ಹಾಕೋದೇ ಗೊತ್ತಿಲ್ಲ, ಯಾಕಂದರೆ ನಾನು ಎಡಿಟರ್ ಗೈಸ್. ನಾನು ಎಡಿಟೇ ಮಾಡಲ್ಲ. ಶಿವರಾತ್ರಿಯಿಂದ ಯುಗಾದಿಗೆ ಹಾಕ್ತಾರೆ, ಯುಗಾದಿಯಿಂದ ದೀಪಾವಳಿಗೆ ಹಾಕ್ತಾರೆ. ಅದೇ ಪ್ರಾಬ್ಲಮ್ ಆಗಿದೆ ಬ್ಲಾಗಲ್ಲಿ ಅಷ್ಟೇ. ಬಟ್ ತುಂಬ ಚೆನ್ನಾಗಿದೆ. 50th ಇಯರ್ 50 ವರ್ಷ ಚೆನ್ನಾಗಿತ್ತು ಗೈಸ್. ನೆಕ್ಸ್ಟ್ ಇಯರ್ 51st ಇಯರ್ ಎಲ್ಲರೂ ಬನ್ನಿ. ಅಷ್ಟೇ ಗೈಸ್. ಒಂದು ರೌಂಡ್ ತಲೆ ತಿರುಗ್ಬಿಡ್ತೀರಾ. ಬಾಯ್ ಗೈಸ್. ಇವಾಗ ಬಸವಪ್ಪನ ದೇವಸ್ಥಾನದ ಹತ್ರ ಪಲಾವ್ ಪ್ರಸಾದ ಕೊಟ್ಟಿದ್ರು, ಸೊ ತಿಂತಾ ಇದ್ದೀವಿ. ಇಲ್ಲಿ ಸಹನಾ, ಇಲ್ಲಿ ನಾನು ಆ್ಯಂಡ್ ಪೂಜಿತಾ ಎಲ್ಲ ಇಲ್ಲಿದ್ದಾರೆ. ಆ್ಯಂಡ್ ಇವಾಗ ಟೈಮ್ ಬಂದು ಇಟ್ಸ್ ಆಲ್ಮೋಸ್ಟ್ 6:10 ಅಷ್ಟೇ. ಪ್ರಸಾದ ಎಲ್ಲ ತಿಂದು ನೆಕ್ಸ್ಟ್ ಪಲ್ಲಕ್ಕಿ ನೋಡೋಕೆ ಹುಡುಗಿ ಆ್ಯಂಡ್ 21 ಪಲ್ಲಕ್ಕಿ ಇದೆ, ಅದು ಸೊ ಗೈಸ್ ಇವಾಗ ನಾವು ಲಿಖಿತ ಅವ್ರ ಏರಿಯಾದಲ್ಲಿ ಅವಳು ಫುಲ್ಲು ಗೈಡ್ ಮಾಡ್ತಿದ್ದಾಳೆ ನಮಗೆ. ಎಸ್ ನಮ್ಮೂರಿನ ದೇವಸ್ಥಾನ ನೋಡೋಣ ಬನ್ನಿ.
ಯಾವ ದೇವಸ್ಥಾನಕ್ಕೆ ಇವಾಗ ಹೋಗ್ತಿರೋದು? ಎಲ್ಲಮ್ಮ ದೇವಸ್ಥಾನ, ಬಟ್ ಇದ್ರಲ್ಲಿ ಗರ್ಭಗುಡಿಲಿ 2 ದೇವರು, ಯಾವ್ದ್ಯಾವ್ದು? ಮತ್ತೆ ಎಲ್ಲಮ್ಮ ಮತ್ತೆ ಸೊಲ್ಲಾಪುರದಮ್ಮ. ನೀನ್ ಯಾವಾಗ? ಎಲ್ಲರೂ ಹಂಗೋಗಿ ಈ ಕಡೆ I hope you guys enjoyed watching today's vlog. If you like this vlog, please like, share, subscribe and comment. Thank you for watching.